ಟ್ರಾನ್ಸ್‌ವರ್ಸ್ ಸೆಕ್ಷನ್ ಆಫ್ ಓವರಿಗೆ ಹಿಬಿಸ್ಕಸ್ ಫ್ಲವರ್‌ನ ತಗೊಂಡು ಅದ್ರದ್ದು ಪೆಟಲ್ ಪಾರ್ಟನ್ನ ನಾವು ಈಚೆ ಆಚೆ ಹೊರಳಿಸಿದ್ರೆ ಆ ಪಾರ್ಟೇ ಹೊರಗಡೆ ಬರುತ್ತೆ. ನಂತರ ಈ ರೀತಿ ಕಟ್ ಮಾಡಿ ರಿಮೂವ್ ಮಾಡಬೇಕು. ಆಗಲಿಲ್ಲ ಅಂದರೆ ಸ್ವಲ್ಪ ಬ್ಲೇಡ್ ತೊಗೊಂಡ್ಬಿಟ್ಟು ಅದನ್ನು ಕಟ್ ಮಾಡಬೇಕು. ಬಟ್ ಹುಷಾರು, ಅದು ಯೆಲ್ಲೋ ಕಲರ್ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ಡ್ಯಾಮೇಜ್ ಆಗಬಾರ್ದು. ಯಾಕೆಂದರೆ ನಮಗೆ ಬೇಕಾಗಿರೋದೇ ಓವರಿ. ಇದು ಓವಲ್ ಶೇಪಲ್ಲಿರುವಂಥದ್ದು ಏನಪ್ಪ ಅಂತಂತಂದರೆ ನಮ್ಮದು ಓವರಿ ಪಾರ್ಟು. ನಾವು ರೆಸ್ಟೋರೆಂಟ್ ಐತಿ ಹೋದಾಗ ಗ್ರೀನ್ ಸಲಾಡ್ ಯಾವ ರೀತಿ ಕೊಟ್ಟಿರ್ತಾರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ, ಸೊ ಆ ರೀತಿ ನಾವು ಸ್ಲೈಸಿಂಗನ್ನು ಮಾಡಬೇಕು. ಥಿನ್ ಸೆಕ್ಷನ್ಸನ್ನು ತೆಗೆದುಬಿಟ್ಟು ನಂತರ ಅದನ್ನು ಗ್ಲಾಸ್ ಸ್ಲೈಡಲ್ಲಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬೇಕು. ಇದಕ್ಕೆ ನೀವು ಸ್ಯಾಫ್ರಾನಿನನ್ನು ಆ್ಯಡ್ ಮಾಡಿದರೂ ಓಕೆ, ಆ್ಯಡ್ ಮಾಡದೇ ಇದ್ರೂ ಓಕೆ. ನೀವು ಇದನ್ನು ಕಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನೋಡಬಾರ್ದು, ಡಿಸೆಕ್ಷನ್ ಮೈಕ್ರೋಸ್ಕೋಪಲ್ಲಿ ಮಾತ್ರ ನೋಡಬೇಕು. ನಮಗೆ ಅಲ್ಲಿ ವ್ಯೂ ಈ ರೀತಿ ಕಾಣಿಸುತ್ತೆ. ನಂತರ ನಾವು ಇದನ್ನು ಏನು ಮಾಡ್ತೀವಿ, ನಂಬರ್ ಆಫ್ ಲೊಕ್ಯೂಲ್ಸ್ 5 ಪೆಂಟಾಲೊಕ್ಯುಲಾರ್. ಮತ್ತು ಎರಡನೇ ಪಾಯಿಂಟು ಟೈಪ್ ಆಫ್ ಪ್ಲಾಸಂಟೇಷನ್, ಎಕ್ಸೈಲ್ ಪ್ಲಾಸಂಟೇಷನ್ ಅಂತ ಬರೆದ್ರೆ ಡೈಗ್ರಾಮ್ ನೆಸೆಸಿಟಿ ಇಲ್ಲ. ಆದರೂ ಕೂಡ ಡಿಪೆಂಡ್ಸ್ ಆನ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎಕ್ಸಾಮಿನರ್ಸ್. ಇಫ್ ದೇ ಆಸ್ಕ್ ಫಾರ್ ದೇರ್ ಓನ್ ಆಫ್ ಇಂಟ್ರೆಸ್ಟ್ ಯು ಕ್ಯಾನ್ ಡ್ರಾ ನೀಟ್ ಲೇಬಲ್ ಡೈಗ್ರಾಮ್. ಈ ಕ್ಯಾವಿಟಿಗೆ ನಾವು ಲೊಕ್ಯೂಲ್ಸ್ ಅಂತ ಕರೆದ್ರೆ ಒಳಗಡೆ ಇರುವಂಥದ್ದು ಓವಿಲ್ಸು. ಈ ಓವಿಲ್ಸು ಲೊಕ್ಯೂಲ್ಸಿಗೆ ಕನೆಕ್ಟ್ ಆಗಬೇಕಾದ್ರೆ ಒಂದು ಫಿಲಾಮೆಂಟ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನೇ ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಈ ರೀತಿ ನೀವು ಬರೆದುಬಿಟ್ರೆ 5 ಮಾರ್ಕ್ಸ್ ಫಿಕ್ಸ್.